ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮೋಹಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋಹಿತಾ ಟೇಲ್ಸ್. ಸೊ ಇವತ್ತಿನ ವಿಡಿಯೋ ಬಂದು ಏನೂ ಸ್ಪೆಷಲ್ ಇಲ್ಲ, ಬಟ್ ಆ್ಯಕ್ಚುಲಿ ಇವತ್ತು ನಾನು ಊರಿಗೆ ಹೋಗೋ ಪ್ರೋಗ್ರಾಮ್ ಇದೆ. ಸೊ ಹೋಗಿ ನಮ್ಮ ಪಾರ್ಟಿ ಜೊತೆ ಮಾಮನ ಜೊತೆ ಅಲ್ಲಿ ಊರಿಗೆ ಹೋದ್ಮೇಲೆ ಹೆಂಗಿರ್ತೀನಿ, ನಮ್ಮ ಊರಲ್ಲಿರೋ ಮನೆ ಎಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಮುಂಚೆ ಊರಿಗೆ ಹೋಗೋದು ಸಂಜೆ ಹೊರಡೋದು. ಆ್ಯಕ್ಚುಲಿ ಅದಕ್ಕೂ ಮುಂಚೆ ನನ್ನ ಮನೇಲಿ ಎಷ್ಟು ಕೆಲಸ ಮಾಡಬೇಕು. ಅಕ್ಕ ಫಸ್ಟೇ ಹೋಗಿಬಿಡ್ತಾಳೆ, ಅವಳನ್ನೆಲ್ಲ ಡ್ರಾಪ್ ಮಾಡಿ ಇವತ್ತು ನಾನು ಆ ಕಡೆ ಸಿಟಿಯಿಂದ ಒಬ್ಬಳೇ ಬರಬೇಕು ಮನೆಗೆ. ನಂಗೆ ಇವಾಗ ನೆನೆಸ್ಕೊಂಡ್ರೇ ಭಯ ಆಗ್ತಿದೆ. ಅದು ನಾನು ಒಂದು ಸತಿನೂ ಸಿಟಿಯಿಂದ ಒಬ್ಬಳೇ ಹಿಂಗೆ ಗಾಡಿ ಓಡಿಸ್ಕೊಂಡು ಬಂದೇ ಇಲ್ಲ. ನಂಗೆ ಈವನ್ ರೂಟು ಗೊತ್ತಿಲ್ಲ, ಟು ಬಿ ಫ್ರ್ಯಾಂಕ್. ಹೋಗಬೇಕಾದ್ರೆ ಅಕ್ಕ ಮಾಮೂಲಿ ರೂಟ್ ಹೇಳ್ತಾಳೆ, ಹಿಂಗೆ ಈ ಕಡೆ ಲೆಫ್ಟ್ ರೈಟು ಸ್ಟ್ರೈಟ್ ಹೋಗೋ, ಸರ್ಕಲ್ ಸುತ್ಕೊಂಡು ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕಂತ. ಆ್ಯಂಡ್ ಇವನ್ ಬರಬೇಕಾದ್ರೂ ಅಷ್ಟೇ ಅಕ್ಕನ ಜೊತೆನೇ ವಾಪಸ್ ಬರೋದು. ಸೊ ಆವಾಗಲೂ ಅಷ್ಟೇ ಅವಳೇ ಗೈಡ್ ಮಾಡೋದು. ಅಮ್ಮನ ಜೊತೆ ಇದ್ದರೆ ಅಮ್ಮಂಗೆ ನಾನು ಗೂಗಲ್ ಮ್ಯಾಪ್ಸ್ ಹಾಕ್ಕೊಂಡು ಗೈಡ್ ಮಾಡ್ತೀನಿ. ಸೊ ಇವತ್ತು ಅವಳನ್ನ ನಾನು ಡ್ರಾಪ್ ಮಾಡಿಬಿಟ್ಟು ಬಸ್ ಹತ್ತಿಸ್ಬಿಟ್ಟು ನಾನು ಒಬ್ಬಳೇ ಆ ಕಡೆಯಿಂದ ಬರಬೇಕು. ಹೆಂಗೆ ಬರ್ತೀನಿ ಗೊತ್ತಿಲ್ಲ ನಿಜ. ನಾನು ಒಬ್ಬಳೇ ಮ್ಯಾಪ್ ನೋಡ್ಕೊಂಡು ಗಾಡಿ ಓಡ್ಸೋಕ್ಕೂ ಹೋಗಲ್ಲ. ಸುಮ್ಮನೆ ಒಂದು ಗೆಸ್ ಮೇಲೆ ಹಿಂಗಿರ್ಬೋದೇನೋ ಅಂತ ಒಂದು ಚೂರು ನೆನ್ಪು ಮಾಡ್ಕೊಂಡು ಬರ್ಬೇಕನ್ಸುತ್ತೆ. ಸೊ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಎಸ್, ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಹೋಗ್ಬಿಟ್ಟು ಮನೆಗೆ ಬಂದೆ, ನಮ್ಮ ಅಕ್ಕ ಏನೋ ಮಲಗಿದ್ದಾಳೆ. ಇವಾಗ ನಾನು ಅಮ್ಮನ ಡ್ರಾಪ್ ಮಾಡಿಬಿಟ್ಟು ಗಾಡಿಗೆ ಫುಲ್ ಟ್ಯಾಂಕ್ ಮಾಡಿಸಿ ಹಂಗೆ ಹೇರೆಲ್ಲ ಚೆಕ್ ಮಾಡಿಸ್ಬಿಟ್ಟು ಜಸ್ಟ್ ಬಂದೆ. ಇವಾಗ ಎಲ್ಲ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮನೇಲಿ ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಅಕ್ಕನ ಕರ್ಕೊಂಡು ಸಿಟಿಗೆ ಹೋಗಿ ಅಲ್ಲೇನೋ ಅವಳು ಕಾಲೇಜ್ ಹತ್ರ ಏನೋ ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದು ಸಿಗ್ತೀನಿ ನಿಮಗೆ. ಬಾಯ್ ಬಾಯ್. ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ನಮ್ಮ ಮನೆ ಆ ಕಡೆ ಸೈಡು ಏನೋ ಮದುವೆನೂ ನಡೀತಿದೆ ಅಂತೆ, ಆ್ಯಂಡ್ ಏನೋ ಪೂಜೆನೋ ಅಂತೆ. ಸೊ ರೈನ್ಬೋ ಸರ್ ಕುತ್ಕೊಂಡು ಫುಲ್ ಇಂಟ್ರೆಸ್ಟಾಗಿ ನೋಡ್ತಾ ಇದ್ದಾರೆ. ಅಲ್ಲಿ ಏನು ನೋಡ್ತಿದ್ದೆ ಪಪ್ಪ? ಬಾಯಿಲಿ ಇಗ್ನೋರ್ ಮಾಡ್ತಾ ಇದ್ದಾನೆ ಆ್ಯಕ್ಚುಲಿ ನನ್ನ ಇವತ್ತು. ಬಾಯಿಲಿ ಹತ್ತು ಮೇಲೆ. ಸೋಮವಾರ ಬಂದು ಅವನ್ನ ರೆಡಿ ಮಾಡಿಸಿ ಚೆನ್ನಾಗಿ ಫೋಟೋಶೂಟ್ ಮಾಡಿ ಅದನ್ನು ಈ ಬ್ಲಾಗ್ ಎಂಡ್ಗೆ ಅಟ್ಯಾಚ್ ಮಾಡ್ತೀವಿ. ರೇಬು ಇಲ್ಲಿ ಅವನು ಅಲ್ಲಿ ನಡೀತಿರೋ ಪೂಜೆ ಕಡೆ ಫುಲ್ ಗಮನ ಅವನಿಗೆ. ಇಲ್ಲಿಂದನೇ ಇಣ್ಕಿ ನೋಡ್ತಿದ್ದಾನೆ. ದೇವ್ರ ದರ್ಶನ ಆಗೋಯ್ತು ಅವನಿಗೆ ಆಲ್ರೆಡಿ. ಇಲ್ಲಿ 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 ಅಲ್ಲಿ ಇಲ್ಲಿ ತೋಡ್ಬೇಡ, ಸುಮ್ಮನಿರೋ, ಹೊಡಿತೀನಿ. ಓಯ್ ಲೇ ಚಿಂಟು ಇದ್ರೆ ಪರ್ಸನಲ್ ಥಿಂಗ್ಸ್ನೆಲ್ಲ ಮಾಡಬೇಡ ನೀನು. ಅಲ್ಲಿ ಲೇ ಅವ್ನು ಕರೀತಿ ಹೆಂಗೆ ಬಂದ ಗೊತ್ತಾ? ಹೆಂಗೆ ಬಂದೆ? ಹಿಂಗೆ ಎಗ್ರದ. ಬೈ. ಸ್ವಲ್ಪ ಟೈಮ್ ಆಯ್ತು ನನಗೆ. ಹೆಂಗೆ ಕೂತಿದ್ದ ನೋಡೋನು. ಸರಿಯಾಗಿ ಕೂತ್ಕೋ. ಒದ್ದೆ ಅಲ್ಲಿ ಅದಕ್ಕೆ. ಎದೋಳು ಮೇಲೆ ಎದೋಳು ಅಲ್ಲಿ ಒದ್ದೆ. ಎದೋಳು ಆಯ್ತು ಬಿಡು. ಇವಾಗ ನೀನು ಹೇಳ್ಕೊಟ್ಟಿದ್ದ ಟ್ರಿಕ್ಸ್ ಎಲ್ಲ ಈಚೆ ಬರ್ತಾಯ್ತು ನೋಡು. ಸಾಕು ಮಗನೇ, ಸಾಕು ಸಾಕು ಬಿಡಪ್ಪ, ಸಾಕು. ಬಾಯ್. ಇಲ್ಲೋ ಅಕ್ಕನ್ನ ಡ್ರಾಪ್ ಮಾಡಿಬಿಟ್ಟು ಬಂದೆ. ಅಲ್ಲಿ ಆಕ್ಸಿಡೆಂಟೇ ಆಗೋಯ್ತು. ಅರಸು ರೋಡ್, ಅದೇ ಅದು ಆ ರೋಡ್ ಹತ್ರ. ಅಂದರೆ ಅವಳು ಅಲ್ಲಿ ತನಕ ಡ್ರಾಪ್ ಮಾಡಿಸ್ಕೊಂಡ್ಲು. ಅಲ್ಲಿ ಫೋನ್ ಕೊಟ್ಬಿಟ್ಟು ಹಾಗೆ ಆಮೇಲೆ ಸಬರ್ ಒಳಗೆ ತನಕ ಹೋದರೆ ನಂಗೆ ನಿಜ ವಾಪಸ್ ಬರೋದು ನಿಜ ಗೊತ್ತಾಗಲ್ಲ ನನಗೆ. ಸೊ ಅದಕ್ಕೆ ಅವಳು ಇಲ್ಲೇ ಸಾಕು ನಾನು ಹೋಗ್ತೀನಿ ಅಂದ್ಬಿಟ್ಟು ಆಟೋ ಬುಕ್ ಮಾಡಿಕೊಂಡ್ಳು. ಆಟೋ ಇನ್ನೇನು ಬಂತು ಅಷ್ಟರಲ್ಲಿ ಎರಡು ಬೈಕ್, ಒಂದು ಬೈಕ್ ಆ ಕಡೆಯಿಂದ ಬಂತು, ಇನ್ನೊಂದು ಈ ಕಡೆಯಿಂದ ಬಂದು ಒಬ್ರಿಗೊಬ್ರು ಕೂತ್ಕೊಂಡು ಅಲ್ಲೇ ಬಿದ್ದೇ ಹೋದ್ರು ಪಾಪ. ಆಮೇಲೆ ಭಯ ಆಗೋಯ್ತು ಆಮೇಲೆ ನನಗೆ, ಹೆಂಗಪ್ಪ ಬರಲಿ ಇವಾಗ ಮನೆ ತನಕ ಅಂದ್ಬಿಟ್ಟು. ಯಾಕಂದ್ರೆ ನಾನು ಒಂದು ಸಲ ಬಿದ್ದಿದ್ದೀನಿ ಆ ಥರ. ಅಂದರೆ ಅಮ್ಮ ಓಡಿಸ್ತಾ ಇದ್ದಿದ್ದು, ನಾನು ಹಿಂದೆ ಕೂತಿದ್ದು ಅದೇ ಫಸ್ಟ್ ಟೈಮ್ ಆ ಥರ. ಮನೇಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿದೆ. ಕಸ ಗುಡ್ಸಾಗಿದೆ, ಮನೆ ಇಲ್ಲ ಸಾರಿ ಕಸ ಗುಡ್ಸಾಗಿದೆ, ಪಾತ್ರೆ ತೊಳೆದಾಗಿದೆ, ಆ್ಯಂಡ್ ಇನ್ನೇನೋ ಬಟ್ಟೆ ಒಣಗಕ್ಕೆಲ್ಲ ಆಗಿದೆ ಅಷ್ಟೇ. ನಾನು ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಡ್ತೀನಿ ಇವಾಗ. ಸೊ ಗಾಯ್ಸ್ ಹೊರಟೆ ನಾನು. ಇವಾಗ ಊರಲ್ಲಿ ಸಿಗೋಬ. ಬಾಯ್ ಗಾಯ್ಸ್. ನೋಡಿ KRS ತನಕ ಬಂದಿದ್ದೀನಿ. ನಾನು ಇಂಟ್ರೊಡಕ್ಷನ್ ವೀಡಿಯೋದಲ್ಲೇ ಹೇಳಿದ್ದೆ ನಾನು ಟ್ರಾವೆಲ್ ಮಾಡ್ತೀನಿ ಅಂತ. ನೋಡಿ ಎರಡು ಡೇ 1 ನೈಟ್ ನಾನು ಟ್ರಾವೆಲ್ ಮಾಡಿಕೊಂಡು KRS ತನಕ ಬಂದಿದ್ದೀನಿ. 2 ಡೇ 1 ನೈಟ್
ನಾನು ಟ್ರಾವೆಲ್ ಮಾಡಿಕೊಂಡು KRS ತನಕ ಬಂದಿದ್ದೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಬ್ಲಾಗ್ ಮಾಡ್ಬೇಕು ನಾನು, ಅದಕ್ಕಷ್ಟೇ ನಿನ್ನ ಜೊತೆ ಬರ್ತಾ ಇರೋದು ನಾನು. ಸೊ ಗಾಯ್ಸ್, ಏನಂದರೆ ಇಲ್ಲಿ ಒಂದು ಮಸಾಲೆ ಪುರಿ ಅಂಗಡಿ ತುಂಬ ಫೇಮಸ್ಸು. ಸುಮ್ಮನಿರು ಮಾಮ, ಎಷ್ಟು ಫೇಮಸ್ ಅಂದರೆ ನಮ್ಮ ಅಮ್ಮ ಹೈಸ್ಕೂಲಲ್ಲಿ ಇರಬೇಕಾದ್ರೆ ಇಂದನೂ ಅವ ಅಂಕಲ್ ಮಾಡ್ತಿದ್ದಾರೆ. ಇವಾಗ ಅವ್ರ ಅಂಕಲ್ ಅವ್ರ ಮಕ್ಕಳು ಮಾಡೋದು. ನಾನು ಚಿಕ್ಕ ಹುಡುಗಿ ಇದ್ದಾಗಲೂ ಇಲ್ಲಿ ತಿಂದಿರೋದು ನಂಗೆ ನೆನಪಿದೆ, ಅಷ್ಟು ಫೇಮಸ್ಸು. ನಾವಿಲ್ಲಿ ಬಂದಾಗಿಲ್ಲ, ನಿಧಾನಕ್ಕೆ ಇಳಿಸು, ನಾವಿಲ್ಲಿ ಬಂದಾಗೆಲ್ಲ ನಮಗೆ ಡಿನ್ನರ್ ಅದೇನೇ ಇಲ್ಲಿ. ಸೊ ಇವಾಗ ನಾನು ಬಂದು ಇಳಿದು ನನ್ನ ಮನೆ ಒಳಗೆ ಕಾಲು ಇಡಲಿಲ್ಲ, ಆಗಲೇ ಬ್ಯಾಗ್ ತೊಗೊಂಡು ನಾನು ನಮ್ಮ ಮಾಮ ನಮ್ಮ ಅಮ್ಮನ ಸ್ಕೂಟಿ ಇಸ್ಕೊಂಡು ಹೊರಟ್ವಿ. ನಾನು ಆದರೆ ಅಲ್ಲೇ ತಿಂತೀನಿ, ಇಲ್ಲ ಪಾರ್ಸೆಲ್ ತೊಗೊಂಡು ಬಂದು, ಪಾರ್ಸೆಲ್ಲೇ ಜಾಸ್ತಿ ಪ್ರಿಫರ್ ಮಾಡೋದು. ನಿಮ್ಮದೇ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ತಿನ್ಬೋದು. ಬಟ್ ಇವಾಗ ಒಂದು ಸ್ವಲ್ಪ ಏನು ತೊಂದರೆ ಅಂದರೆ, ನಮ್ಮ ಮಾಮ ಬೈಕ್ ಓಡಿಸೋದು ಗೇರ್ ಗಾಡಿ, ನಮ್ಮ ಮಮ್ಮಿ ಗಾಡಿ ಇಸ್ಕೊ ಬಂದಿರೋದ್ರಿಂದ ಸ್ವಲ್ಪ ಎಲ್ಬೋರ್ಡ್ ಥರ ಆಡ್ತಾವ್ರೆ ಈ ಮನುಷ್ಯ. ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಇದೆಲ್ಲ ಒಂಥರ ಒನ್ ವೇ ಇದ್ದಂಗೆ, ಇಲ್ಲೆಲ್ಲ ಏರಿ ಇಲ್ಲ. ಒಂಚೂರು ಬಂದು ಗುದ್ದಿದ್ರು ನಾನು ಮಾಮ ಇಬ್ಬರು ಏನಿದು ಕಾಲುವೆನ, ಏನಿದು ಸೇತುವೆ ಅಲ್ಲ, ಸೇತುವೆ ಏನು ಕಾಲುವೆನೆ ಕಾಲುವೆ ಒಳಗೆ ದಬಾಕೊಂಡ್ ಬಿದ್ದೋಗ್ತೀವಿ. ಹಂಗೆಲ್ಲ ಮಾತಾಡ್ಬಾರ್ದು. ಸೊ ಅಲ್ಲಿ ಹೋಗಿ ತೋರಿಸ್ತೀನಿ ಅಂಗಡಿ ಹೆಂಗಿದೆ ಅಂತ. ಮಾಮೂಲಿ ಮಸಾಲೆ ಪುರಿ ಅಂಗಡಿ ಹೆಂಗಿರುತ್ತೆ ಆ ಥರ ಚಿಕ್ಕದಾಗಿ. ಬಟ್ ಎಷ್ಟು ವರ್ಷದಿಂದ ಇರೋದು ಮಾಮ ಅವರಲ್ಲಿ? 25 ಇಯರ್ಸ್ 30 ಇಯರ್ಸಿಂದ ಇದ್ದಾರಂತೆ ಅಲ್ಲೇ. ನಾನು ಬಂದಾಗೆಲ್ಲ ಅಲ್ಲೇ ತಿನ್ನೋದು. ಗಾಯ್ಸ್, ಎಷ್ಟು ರಶ್ ಇದೆ ನೋಡಿ. ಅದು ಈ ಸೈಡ್ ಹೊರಗಡೆ ಅಷ್ಟೇ ಅಲ್ಲ, ಒಳಗಡೆ ಆದಂಗೆ ಇನ್ನೂ ಕೂರಕ್ಕೆಲ್ಲ ಸೀಟ್ಸ್ ಇದೆ, ಫುಲ್ಲು ಫಿಲ್ ಆಗಿರುತ್ತೆ. ಇವಾಗ ಒಂದು ಅರ್ಧ ಗಂಟೆ ಬೇಕು ಅವರು ನಮಗೆ ಪಾರ್ಸಲ್ ಮಾಡಿಕೊಡೋಕ್ಕೆ, ಅಷ್ಟು ರಶ್ ಇರುತ್ತೆ. ಮಾತ್ರ ಅಷ್ಟೇ ಟೇಸ್ಟ್ ಸೂಪರಾಗಿರುತ್ತೆ. ನನ್ನ ಲೈಫಲ್ಲೇ ನಾನು ಇಲ್ಲಿ ಬಿಟ್ಟರೆ ಎಲ್ಲೂ ಇಷ್ಟು ಚೆನ್ನಾಗಿ ನಾನು ಮಸಾಲೆ ಪುರಿ ಪಾನಿಪುರಿ ತಿಂದೇ ಇಲ್ಲ ನಾನು. ಸೊ ನಾವು ಮೈಸೂರಿಂದ ಇಲ್ಲಿ ಬಂದ್ರೂ ಇಲ್ಲಿ ನಾವು ಮಿಸ್ಸೇ ಮಾಡಲ್ಲ. ನಾವು ತೋರ್ಸೋಕ್ಕೆ ಕತ್ಲೆನೇ ಆಗೋಯ್ತು. ಮಾರ್ನಿಂಗ್ ತೋರಿಸ್ತೀನಿ, ಓಕೆನಾ? ಸೊ ಗುಡ್ ಮಾರ್ನಿಂಗ್ ಗಾಯ್ಸ್. ಟೈಮ್ ಬಂದು ಇವಾಗ 8:15 ಆಗಿದೆ. ನಾನು ಇವಾಗಿದ್ದೆ ಜಸ್ಟ್ ಎದ್ಬಿಟ್ಟು ಹಂಗೆ ಮೇಲೆ ಬಂದೆ. ಚೆನ್ನಾಗಿದೆ, ಫುಲ್ ಗಾಳಿ, ಚಳಿ ತುಂಬ ಚೆನ್ನಾಗಿದೆ ಇಲ್ಲಿ ವೆದರು. ಸೊ ಇವಾಗ ನಾನು ಮಾಮ ಸಂತೆ ಕಡೆ ಹೋಗಿ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬರ್ತೀವಿ. ನಾನ್ ವೆಜ್ ಬೆಳಗ್ಗೆನೇ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮರಿ ಹೊಡಿತಾರೆ. ನಾನು ಆ್ಯಕ್ಚುಲಿ ಮಟನ್ ಎಲ್ಲ ತಿನ್ನಲ್ಲ, ನಾನು ಮೀಟ್ ಎಲ್ಲ ತಿನ್ನಲ್ಲ ಆ್ಯಕ್ಚುಲಿ. ಚಿಕನ್ ಒಂದು ಸ್ವಲ್ಪ ತಿಂತೀನಿ ಅಷ್ಟೇ. ಅದನ್ನು ಬಿಡಬೇಕು ಅಂತ ತುಂಬ ಟ್ರೈ ಮಾಡಿದೆ. ಎಷ್ಟು ಅಂದರೆ ಒಂದು 15 ಡೇಸ್ ತನಕ ಫುಲ್ ಕಂಟ್ರೋಲ್ಡ್ ಆಗಿದ್ದೆ. ಅದಾದಮೇಲೆ ಅಷ್ಟೇ, ಅಮ್ಮ ಏನೋ ಮನೇಲಿ ಅವತ್ತು ಆಮ್ಲೆಟ್ ಮಾಡಿದ್ರು, ಮುಗೀತು ಅಲ್ಲಿಗೇನೆ ಅದು. ಸೊ ಟ್ರೈ ಮಾಡ್ತಾಯಿನಿ. ಈ ಆನ್ಲೈನಲ್ಲಿ ಕೌನ್ಸಿಲಿಂಗ್ಸ್ ಎಲ್ಲ ಇರುತ್ತೆ ಆ್ಯಕ್ಚುಲಿ, ಫ್ರೀ ಕೌನ್ಸಿಲಿಂಗ್ಸು. ಅದು ಎಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ಆದ್ರೂ ಏನೋ ಅದು ತುಂಬ ಚಿಕ್ಕ ವಯಸ್ಸಿಂದ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಮೊದಲೇ ನಾನು ಬೇರೆ ಏನೂ, ನಾನು ನಾನ್ ವೆಜ್ಜಲ್ಲಿ ಬೇರೆ ಏನೂ ತಿನ್ನಲ್ಲ, ಜಸ್ಟ್ ಚಿಕನ್ನು ಫಿಶ್ ಅಷ್ಟೇ ತಿನ್ನೋದು ನಾನು. ಸೊ ಅದೇನೋ ಗೊತ್ತಿಲ್ಲ, ಬಿಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಮಟನ್ ಅಂತೂ ನಾನು ಮುಟ್ಟೋದೇ ಇಲ್ಲ. ನನಗೆ ಸ್ಮೆಲ್ ಕಂಡ್ರೇ ಆಗಲ್ಲ ಒಂಚೂರು. ನೆನೆಸ್ಕೊಂಡ್ರೇ ಇರಿಟೇಟ್ ಆಗುತ್ತೆ ನನಗೆ. ಒಂಥರ ನಂಗೆ ಯಾರಾದರೂ ತಿಂತಾರೋದು ನೋಡಿದ್ರೂ ಅದೊಂಥರ ಅಸಹ್ಯ ಆಗುತ್ತೆ. ಮಟನ್ನು ಅದೆಲ್ಲ ನಂಗೆ ಗಿಡ್ಸಲ್ಲ ಒಂಥರ. ನಾನು ಚಿಕ್ಕ ವಯಸ್ಸಿಂದನೂ ನಾನು ತಿಂದೇ ಇಲ್ಲ. ಬಟ್ ಅದ್ರದ್ದು ಗ್ರೇವಿ ಮಾತ್ರ ಒಂದು ಸ್ವಲ್ಪ ತಿಂತಿದ್ದೆ ಮಧ್ಯದಲ್ಲಿ. ಇವಾಗ ಅದು ನೆನೆಸ್ಕೊಂಡ್ರೆ ನಾನು ತಿಂತಿದ್ನ ಗ್ರೇವಿನ ಅಂತ ಅದು ಅಸಹ್ಯ ಆಗುತ್ತೆ ನನಗೇನೋ. ಪರವಾಗಿಲ್ಲ. ಅದೇ ಥರ ಚಿಕನ್ಗೆ ಆಗಿಬಿಟ್ರು. ಮಾಮ ಎಲ್ಗೋಗ್ತಿದ್ಯಾ? ನಾನು ಬರ್ತೀನಿ. ಸರಿ ಹೋಗ್ಬಿಟ್ಟು ಬಾ. ನಮ್ಮ ಮಾಮ ಇಲ್ಲೇ ಹಾಲು ತರಕ್ಕೆ ಹೋಗ್ತಿದ್ದಾರೆ. ಅವ್ರು ಬಂದಮೇಲೆ ಗಾಡಿ ತೊಗೊಂಡು ಅಲ್ಲಿ ಕೆಳಗೆ ಹೋಗಿ ಹಂಗೆ ನಮ್ಮ 3 ಸಿಟಿ ತೋರಿಸ್ತೀನಿ. ಸಾರಿ, ಸಿಟಿ ಅಲ್ಲ, ಏನದು ಪೇಟೆ. ಎರಡು ಒಂದೇ ಅಲ್ವಾ, ಅಲ್ಲಿ ತೋರಿಸ್ತೀನಿ. ಗಾಯ್ಸಿದೆ ನಮ್ಮ ಮನೆ. ನಮ್ಮ ಮಾಮ ಬೇಕು ಅಂತ ನಾನು ಎಲ್ಲೋದ್ರೂ ಅಲ್ಲೇ ಬರ್ತಾ ಇದ್ದಾರೆ, ವ್ಲಾಗ್ ಒಳಗೆ ಕಾಣಿಸ್ಕೊಬೇಕು ಅಂತ. ತೋರಿಸ್ಬಿಡ್ತೀನಿ. ಇರಿ, ಈ ಮನೆ ಬಂದು ನಮ್ಮ ತಾತ ನಮ್ಮ ಮಾವದಿರು ಕಷ್ಟಪಟ್ಟು ಕಟ್ಸಿರೋ ಮನೆ ಇದು.
ಮಾಮ ಹೇಳು ಹೆಂಗೆ ಕಟ್ಸಿದ್ರಿ ಅಂತ. ಮಾಮ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರ. ಸೊ ಇದು ನಂದಿ ಬಟ್ಲು ಗಿಡ. ಏನಂದರೆ ಇದು ನಾನು ಆ್ಯಕ್ಚುಲಿ ಕತೆ ಹೇಳ್ತೀನಿ ಗಾಯ್ಸ್. ಇದು ನಂದಿ ಬಟ್ಲು ಗಿಡ ಆಗಲೇ ಹೇಳ್ದಂಗೆ ಏನಂದರೆ ನಂದು ಬರ್ಡೇ ಬಂದು ಏಪ್ರಿಲ್ 26. ಇವ್ರು ಈ ಮನೆ ಗೃಹ ಪ್ರವೇಶ ಮಾಡಿದ್ದು ಏಪ್ರಿಲ್ 20. ಅಲ್ಲಿಗೆ ಈ ಗೃಹ ಪ್ರವೇಶ ಆಗಿ 6 ಡೇಸ್ಗೆ ನಾನು ಹುಟ್ಟಿರೋದು. ನಮ್ಮ ಅಜ್ಜಿ ಅದೇ ಟೈಮಿಗೆ ಕರೆಕ್ಟಾಗಿ ಇಲ್ಲಿರೋ ಗಿಡ ಎಲ್ಲ ಆವಾಗಲೇ ಹಾಕಿರೋದು. ಸೊ ಇಲ್ಲಿರೋ ಪ್ರತಿಯೊಂದು ಅಲ್ಲಿ ಹಿಂದೆ ದಾಸವಾಳ ಗಿಡ ಇತ್ತು. ಲಾಸ್ಟ್ ಟೈಮ್ ಬಂದು ಒಂದು 15 ಡೇಸ್ ಅಲ್ಲ ಹಾಲಿಡೇಸ್ ಕೊಟ್ಟಾಗ ಬಂದಿದ್ದು. ಒಂದು 2 ಮಂತ್ಸ್ ಹಿಂದೆ ಅದನ್ನ ಅಜ್ಜಿ ಕಡ್ದಾಕ್ಬಿಟ್ಟಿದ್ದಾರೆ. ಏನಕ್ಕೆ ಮಾಮ ದಾಸವಾಳ ಗಿಡನ ಪಾಟಿ ಇದು ಮಾಡಿಬಿಡ್ತಲ್ಲ? ಏನೂ ಗೊತ್ತಿಲ್ಲ ನಿಮಗೆ, ದಂಡಕ್ಕಿದೆಯಾ ಹೋಗು. ಏನಕ್ಕೇನು ಗೊತ್ತಿಲ್ಲ, ಏನೋ ತೊಂದರೆ ಆಗ್ತಿತ್ತು ಅಂದ್ಬಿಟ್ಟು ಮತ್ತೆ ಬೆಳೀಲಿ ಅದು ನೀಟಾಗಿ ಅಂದ್ಬಿಟ್ಟು ಕಟ್ ಮಾಡಿದ್ದಾರೆ. ಇವಾಗ ಸದ್ಯಕ್ಕೆ ನಂದಿ ಬಟ್ಲು ಗಿಡ, ಆಮೇಲೆ ಆ ಕಡೆ ಏನು ಯಾವುದು ರೋಸ್ ಗಿಡ, ಕರಿಬೇವು ಸೊಪ್ಪು ಗಿಡ, ಸುಮಾರು ಬದನೆಕಾಯ್ದು ಎಲ್ಲ ಸುಮಾರು ಒಟ್ಟಿನಲ್ಲಿ ಡೊಮೆಸ್ಟಿಕ್ಕಾಗಿ ಒಂದಷ್ಟು ಇಟ್ಕೊಂಡಿದ್ದಾರೆ. ಬಟ್ ಈ ನಂದಿ ಬಟ್ಲು ಗಿಡ ಅಂತೂ ನಾನು ಹುಟ್ಟಿದ್ದ ಟೈಮಲ್ಲಿ ಅದನ್ನ ನೆಟ್ಟಿರೋದು. ಗಿಡ ನೆಟ್ಟು ಇವಾಗ ಅದು ಫುಲ್ ದೊಡ್ಡ ಮರ ಆಗಿದೆ. ನನ್ನ ಏಜು ಅದ್ರದ್ದು ಏಜು ಸೇಮ್ ಇವಾಗ. ಇಲ್ಲಿ ಕರೀತಿದ್ದಾರೆ. ಪಾಟಿ ಯಾವುದಿದು ಯೆಲ್ಲೋ ಕಲರ್ ಗಿಡ? ಪಾಟಿ ಇತ್ತಲ್ಲ ಚಿಟ್ಟೆ ಹೂವನ್ನ ನೋಡಿದ್ದೀನಿ. ಈ ಹೂವೇ ಬೇರೆ ಆ ಹೂವು. ಇದು ಫೋಟೋ ಹಿಡಿಯಮ್ಮ, ನನ್ನ ಮೊಬೈಲ್ಗೂ ಮರ್ತೇ ಹೋಯ್ತು ಕಣಮ್ಮ. ಇದೆಲ್ಲ ಬೇಗ ಇಟ್ಕೊಡ್ತೀನಿ ಇವಾಗ, ಬಿಡು. ನಾನೇ ಮರ್ತು ಬಿಟ್ಟಿದ್ದೀನಿ ನೋಡು. ನಾನು ವಿಡಿಯೋ ಮಾಡ್ಕೊಬಂದು ಶಾಕ್ ಆಗೋಯ್ತಿದ್ದೆ. ಅದು ಹೊಸದು ದಾಸವಾಳ ಇತ್ತು ತಾನೇ ಇಲ್ಲಿ. ಅದಿನ್ನೂ ಬೆಳೀತಿದೆ ದಾಸವಾಳ. ಫುಲ್ ಮರ ದೊಡ್ಡದಾಗಿತ್ತು ಅಲ್ವಮ್ಮ? ಮೇಲೊಂಟೋಗಿತ್ತು ಅಂತ ಕಡ್ದಾಕ್ಬಿಡ್ತಾರ. ಬೇಡ, ಇದ್ರದ್ದು ನೀರೆಲ್ಲ ಒಳಗ್ ಬರ್ತದೆ, ಆ ತಡೆ ಇರೋದ್ರಿಂದ ಹೂವನ್ನೇ ಬಿಡ್ತಾ ಇಲ್ಲ ಅಲ್ವಾ? ನಿಂಬೆಹಣ್ಣಿನ ಗಿಡ. ಯಾವ್ದು ತುಳಸಿ, ಯಾವ್ದು ನಿಂಬೆಹಣ್ಣು ಗಿಡ? ಇದು ತುಳಸಿ, ಇದು ನಿಂಬೆಹಣ್ಣು. ನಿಂಬೆಹಣ್ಣು ಗಿಡ ಇಷ್ಟು ಪುಟ್ಟಗಿದೆ ಇನ್ನೂ. ನೆಡ್ಬಿಡು ಇವಾಗಲೇ. ಅದು ಇದರಲ್ಲಿ ಇದೆ ಅಂತ. ಇದನ್ನ ಹೆಂಗೆ ಸ್ನಾನ ಮಾಡಿಲ್ವಲ್ಲ ದೇವ್ರ ಗಿಡಕ್ಕ? ದೇವ್ರ ಗಿಡಕ್ಕಲ್ಲ, ನಾನು ಸ್ನಾನ ಮಾಡಿಲ್ಲ. ಏನು ಮಾಡೋದು ಇವಾಗ ಇದನ್ನ? ನೆಂಟ್ರುಗಳೆಲ್ಲ ಬಂದ್ಬಿಟ್ಟು ಇಲ್ಲ ನೋಡಿ, ಇವಳು ಒಬ್ಳು ನೆಂಟ್ರ ಅಂತ ಕೇಳ್ತಾಳೆ. ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟವ್ರೆ ಗುರು, ಭಾರಿ ಹಿಂಸೆ ಐತೆ ಹಂಗೆ. ಗೌರಿ ಹಬ್ಬ ಎಷ್ಟು ದಿನ ಐತೆ? ಸುಮ್ಮನೆ ಬಂದಿರೋದು, ಮೈಸೂರಲ್ವಾ ಇರೋದು, ಹಿಂಗೆ ಬರ್ತಾರೆ ಭಾನುವಾರ. ಅದ್ರಲ್ಲಿ ಇಲ್ಲೊಬ್ಳು ಚಿಕ್ಕವಳು ಒಬ್ಳು ಅವಳೆ, ಭಾರಿ ಹಠ ಜಾಸ್ತಿ ಅವಳಿಗೆ. ಅದು ಬೇಕು ಅಂದ್ರೆ ಬೇಕೇ ಬೇಕು. ಅವತ್ತು ಅದು ಯಾವುದೋ ಇದೇನೋ ಹೇಳದಲ್ಲಪ್ಪ, ನಾನು ಹೇಳ್ದೆ ನನಗೆ ಇದು ಒಡ್ಡಿ ಗೊಬ್ಬರ ಹತ್ರ. ಹಂಗೆ ಅವಳು ಹಠ ಮಾಡಿದ್ರೆ ಹಂಗೆ ಹಠ ಮಾಡ್ಬಿಡ್ತಾರೆ. ನಾವು ಏನು ಮಾಡೋದು ದುಡ್ಡಿದ್ದಾರೆ ಟೈಮಲ್ಲಿ. ಸ್ವಲ್ಪ ಆಗ್ಲಿ ಹಿಂಗೆ ತರ ಗೊತ್ತಾಗಲ್ವಲ್ಲ ಅಂತ ಬರೋದಷ್ಟೇ ನಾನು. ಗೈಸಲ್ಲಿ ನಮ್ಮ ಮಾಮ ಮಟನ್ ತಗೋತಾ ಇದ್ದಾರೆ ನೋಡಿ. ನಮ್ಮ ಮಾಮನ ಜೊತೆ ಇದೆಲ್ಲ ತಗೊಳಕ್ಕೆ ಈಚೆ ಬಂದಿದ್ದಕ್ಕೆ ಒಂದು ಸ್ಟ್ರಿಂಗು ಟ್ಯಾಕ್ಸ್ ನನಗೆ. ಗೈಸ್ ಇವಾಗ ಜಸ್ಟ್ ಊಟ ಆಯಿತು, ಮೇಲೆ ಬಂದೆ. ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಕೂತಿದ್ದು ಕೆಳಗೆ ಹೋಗಿ 4 o'clock ಒಳ್ಳೆ ಮೂವಿ ಹಾಕಿದ್ದಾರೆ. ಮೂವಿ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹೊರಡ್ತೀವಿ ಅಷ್ಟೆ. ಸೊ ಮನೆಗೆ ಬಂದೆ ಇವಾಗ. ನೆಕ್ಸ್ಟ್ ವ್ಲಾಗ್ನ ನಾಳೆ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ನಂಗೆ ನಿಜ ಇವಾಗ ಸಮಾಧಾನ ಆಯಿತು. ರೈನ್ಬೋದಿದ್ದು 2ನೇ ವರ್ಷ ಕೃಷ್ಣ ಜನ್ಮಾಷ್ಟಮಿ ನಮ್ಮ ಜೊತೆ. ಪಾಪ ಲಾಸ್ಟ್ ಇಯರು ಅವನ್ನ ರೆಡಿ ಮಾಡೋಕ್ಕಾಗಿರಲಿಲ್ಲ. ಅಕ್ಕ ನಾನು ಇಬ್ಬರು ಬ್ಯುಸಿ ಇದ್ವಿ. ಯಾಕೆ ಗುಂಡ? ಇಬ್ಬರು ಬ್ಯುಸಿ ಇದ್ವಿ. ಸೊ ಇವಾಗ ಅವನ್ನ ಈ ಇಯರ್ ಆ್ಯಕ್ಚುಲಿ ಅವತ್ತಿನ ದಿನವೇ ಬೆಳಗ್ಗೆನೇ ಸ್ನಾನ ಮಾಡಿಸಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೆ. ಊರಿಗೆ ಹೋಗೋಂಗೆ ಪ್ಲ್ಯಾನ್ ಆಯ್ತಲ್ಲ. ಸೊ ಹಂಗಾಗಿ ಹೊಡಿತೀನಿ. ಅಮ್ಮ ಈ ವಿಡಿಯೋ ನೋಡಿದ್ರೆ ಹೆಂಗೆ ಬೈಯುತ್ತೆ ಗೊತ್ತಾ ನನಗೆ? ಕಚ್ಚಬಾರ್ದು. ಸೊ ಓಕೆ, ಇವಾಗ ಒಂದು ಸ್ವಲ್ಪ ಇವನ್ನ ರೆಡಿ ಮಾಡಿಸಿ ವೀಡಿಯೋಸ್ ತೆಗೆದ್ಮೇಲೆ ನಂಗೆ ಸ್ವಲ್ಪ ಖುಷಿ ಆಯಿತು. ಸೊ ಎಸ್, ಇದಾಗ ವಿಡಿಯೋ ನೋಡಿ. ರೈನ್ಬೋ ಬಾಯ್ಲಿ, ಒಂದು ನಿಮಿಷ ನೀನಿಲ್ಲಿ ಬಾಯ್ಲಿ, ವಿಡಿಯೋ ಎಂಡ್ ಮಾಡಿಬಿಡ್ತೀನಿ. ಬಾಯ್ಲಿ ಅಮ್ಮ ನೋಡಿದ್ರೆ ಗೊತ್ತಲ್ಲ. ಸೊ ಎಸ್, ಇಲ್ಲಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೆಕ್ಸ್ಟು ಮುಂದಿನ ಕೈಯಲ್ಲಿ ಕಡಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಹೆಂಗೆ ಆಡ್ತಿದ್ದಾನೆ. ತಗೋ ಆಯಿತು ಪಿಂಕು. ಸೊ ಎಸ್, ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ.
ಬಾಯ್ ಬಾಯ್. ಇವನ ಜೊತೆ ಒಂದು 5 ಮಿನಿಟ್ಸ್ ಇದ್ರೇ ಸುಸ್ತಾಗಿ ಹೋಗುತ್ತೆ ನನಗೆ, ಅಷ್ಟು ಟೆನ್ಷನ್ ಕೊಡ್ತಾನೆ ಒಂಥರ ಇವನು. ಬಾಯ್ ಮಾಡಿಬಿಡು, ಇಲ್ಲಿ ಮುಗ್ಸೋಣ ಸಾಕು. ನಿಂಗೂ ಬಿಚ್ಚಿಬಿಟ್ಟು ಈಚೆ ಮಲಗಿಸ್ತೀನಿ ಬಾ. ಇಲ್ಲೋ ದಾರ ಎಲ್ಲ ಕಿತ್ತಾಕ್ಬಿಟ್ಟಲ್ಲೋ. ಓಕೆ ಗಾಯ್ಸ್, ಬಾಯ್ ಬಾಯ್, ಸಿ ಯು ಆಲ್.